ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ದೀಪಾವಳಿ ಅಂದರೆ ಬರೀ ದೀಪ ಹಚ್ಚೋದು, ಪಟಾಕಿ ಹೊಡೆಯೋದು ಮಾತ್ರ ಅಲ್ಲ, ಒಂದು ಸ್ವೀಟ್ ತಿಂದ್ರೇ ಅಲ್ವಾ ಅದು ಒಂದು ಕಂಪ್ಲೀಟ್ ಫೆಸ್ಟಿವಲ್ ಅಂತ ಅನ್ಸೋದು. ಇದು ಬರೀ ಸ್ವೀಟ್ಸ್ ಅಲ್ಲ, ಇವತ್ತು ನಾನು ಒಂದು ಹೆಲ್ತಿಯೆಸ್ಟ್ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಲಡ್ಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ವೀಟ್ಸ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಇಷ್ಟವಾಗಿ ಖುಷಿಯಾಗಿ ತಿನ್ಬೋದು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಮೇಘನಾ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಈಗ ನಾವು ಮೊದಲಿಗೆ 3 ಸ್ಪೂನ್ಸ್ ವಾಟರ್ ಮೆಲನ್ ಸೀಡ್ಸ್ನ ತಗೊತಾ ಇದ್ದೀವಿ. 3 ಸ್ಪೂನ್ಸ್ ಬಿಳಿ ಎಳ್ಳು, 3ರಿಂದ 4 ಸ್ಪೂನ್ ತುಪ್ಪ, 3 ಸ್ಪೂನ್ಸ್ ಪಂಪ್ಕಿನ್ ಸೀಡ್ಸ್, 3 ಸ್ಪೂನ್ಸ್ ಸನ್ಫ್ಲವರ್ ಸೀಡ್ಸ್. ಇಲ್ಲಿ ನಾನು ಬಾದಾಮಿ, ಗೋಡಂಬಿ, ಸ್ವಲ್ಪ ವಾಲ್ನಟ್ ತಗೊಂಡಿದ್ದೀನಿ. ಈಗ ನಾನು 30 ಡೇಟ್ಸ್ನ ತಗೊಂಡಿದ್ದೀನಿ ಈ ಲಡ್ಡು ಮಾಡೋಕ್ಕೆ. ಈಗ ಪ್ಯಾನಲ್ಲಿ ನಾವು 1 ಸ್ಪೂನ್ ಗೀ ಹಾಕ್ತಾಯಿದ್ದೀವಿ. ಇದಕ್ಕೆ ಒಂದೊಂದಾಗಿ ಸೀಡ್ಸ್ನ ನಾವೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಈ ಥರ 3 to 4 ಮಿನಿಟ್ಸ್ ಫ್ರೈ ಆದರೆ ಸಾಕು, ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ. ಸನ್ಫ್ಲವರ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಕ್ರಿಸ್ಪಿ ಆಗುತ್ತೆ. ನೋಡಿ, ಇವಾಗ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಇದು ಬೇಗ ಸೀದೋಗುತ್ತೆ, ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಇದು ಜಾಸ್ತಿ ಹೊತ್ತು ಫ್ರೈ ಆಗೋದೇನು ಬೇಕಾಗಿಲ್ಲ. ನೋಡಿ, ಈಗ ಸೀಡ್ಸು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದೆ. ಇದನ್ನು ಒಂದು ಬೌಲಲ್ಲಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಈಗ ಅದೇ ಪ್ಯಾನಲ್ಲಿ ನಾವು ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀವಿ, 3 to 4 ಸ್ಪೂನ್ಸು. ಇವಾಗ ನಾವು ಡೇಟ್ಸ್ನೆಲ್ಲ, ಆ ಸೀಡ್ಸ್ನೆಲ್ಲ ತೆಗೆದುಬಿಟ್ಟು ಈ ಥರ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದು ತುಪ್ಪದಲ್ಲೇ ಈ ಥರ ಫ್ರೈ ಆಗಬೇಕು, ಸೊ ದಟ್ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ನೋಡಿ, ಇವಾಗ ಸಾಫ್ಟ್ ಆಗಿದೆ. ಇದೊಂದು 5 to 6 ಮಿನಿಟ್ಸ್ ಫ್ರೈ ಮಾಡಬೇಕಾಗುತ್ತೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸು, ಸೀಡ್ಸು ಮತ್ತು ಡೇಟ್ಸು ಎಲ್ಲ ರೆಡಿ ಇದೆ. ಈಗ ನಾವು ಈ ಥರ ಫ್ರೈ ಮಾಡಿ ಇಟ್ಕೊಂಡಿರೋ ಡೇಟ್ಸ್ನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಯಾವುದೇ ನೀರಾಗಲಿ ಇನ್ನೇನು ಹಾಕಬಾರ್ದು, ಜಸ್ಟ್ ಸಾಫ್ಟ್ ಆಗಿರುತ್ತೆ. ಹೀಗೆ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ನೋಡಿ, ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಸಾಫ್ಟ್ ಆಗಿದೆ, ನೋಡ್ತಾ ಇದ್ದೀರಲ್ಲ. ನೋಡಿ, ಈಗ ನಾವು ರುಬ್ಬಿಟ್ಕೊಂಡಿರೋ ಡೇಟ್ಸ್ನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀವಿ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಸೀಡ್ಸು, ಡ್ರೈ ಫ್ರೂಟ್ಸ್ನ ಇದರೊಳಗಡೆ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ, ಹೀಗೆ ಈ ಎರಡನ್ನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗೋಗೆ ಕಲಿಸ್ಬೇಕು. ನೋಡಿ, ಇವಾಗ ರೆಡಿ ಆಗಿದೆ. ಡೇಟ್ಸು ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ, ಸೊ ಹಾಗಾಗಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೋದು. ಅದಾದಮೇಲೆ 1 ಸ್ಪೂನು ತುಪ್ಪ ಹಾಕಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ. ನೋಡಿ, ಈಗ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ. ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು. ರೌಂಡಾಗಿ ಲಡ್ಡು ಥರನೂ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕ್ವಯರ್ ಆಗಿ ಇಲ್ಲ ರೆಕ್ಟ್ಯಾಂಗಲ್ ಆಗಾದರೂ ಕಟ್ ಮಾಡಿಕೊಂಡು ಇಟ್ಕೋಬೋದು. ಜನರಲ್ ಆಗಿ ಊಟ ಆದಮೇಲೆ ಏನಾದರೂ ಸ್ವೀಟ್ಸ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇರುತ್ತೆ, ಆಗ ಈ ಡ್ರೈ ಫ್ರೂಟ್ಸ್ ಲಡ್ಡು ಒಂದು ಒಳ್ಳೆ ಆಪ್ಷನ್. ಇವತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಸ್ವೀಟಪ್ಪ ಹಾಕಬೇಕು ಅನ್ನೋ ಟೆನ್ಷನ್ ಇರುತ್ತೆ ಅಲ್ವಾ. ಅದಕ್ಕೆ ಮಕ್ಕಳ ಲಂಚ್ ಬಾಕ್ಸಲ್ಲಿ ಚಾಕ್ಲೇಟು ಅದು ಇದು ಕೊಡೋ ಬದಲು ಈ ಒಂದು ಸ್ವೀಟ್ನ ಹಾಕಿದ್ರೆ ಈ ಸ್ವೀಟ್ ಹೆಲ್ತಿಯಾಗೂ ಇರುತ್ತೆ, ಸ್ವೀಟ್ ತಿಂದಂಗೂ ಇರುತ್ತೆ.
ಹಬ್ಬ, ಮಕ್ಕಳು ಏನೋ ಒಂದು ಹೆಲ್ತಿಯಾಗಿ ತಿಂತಾ ಇದ್ದಾರೆ ಅನ್ನೋ ಖುಷಿ ಅಮ್ಮಂದಿರಿಗೆ ಅಲ್ವಾ. ಈ ಬ್ಲ್ಯಾಕ್ ಡೇಟ್ಸ್ ಬಂದು ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು, ಬೋನ್ ಹೆಲ್ತ್ಗೆ ಒಳ್ಳೆಯದು, ಬ್ರೈನ್ ಆ್ಯಂಡ್ ನರ್ವಸ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಇದು ಎನರ್ಜಿ ಬೂಸ್ಟ್ ಕೂಡ ಮಾಡುತ್ತೆ. ಈಗ ನೋಡಿ, ನಾನು ಇದನ್ನು ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಇದನ್ನು ಗಸಗಸೆನಲ್ಲಿ ಈ ಥರ ನಾನು ಟಾಪಿಂಗ್ಸ್ ಮಾಡ್ಕೊತಾ ಇದ್ದೀನಿ. ಇದು ಜಸ್ಟ್ ಆಪ್ಷನಲ್, ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಈ ಗಸಗಸೆ ಬದಲು ನೀವು ಎಳ್ಳನ್ನು ಬೇಕಾದರೂ ಹಾಕೋಬೋದು ಮೇಲೆ, ಇಲ್ಲಾಂದರೆ ಕ್ಯಾಶ್ಯೂನಟ್ಸ್ ಪೌಡ್ರ್ ಕೂಡ ಟಾಪಿಂಗ್ಸ್ ಆಗಿ ಯೂಸ್ ಮಾಡ್ಬೋದು. ನಾನು ಗಸಗಸೆ ತೊಗೊತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಇದು ಡೇಟ್ಸು ಮುಟ್ಟಕ್ಕೆ ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ, ಅದಕ್ಕೋಸ್ಕರ ನಾವು ಈ ಟಾಪಿಂಗ್ಸ್ನ ಮಾಡ್ತಾ ಇರೋದು. ಸೊ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಸೊ ಈ ನಟ್ಸು, ಸೀಡ್ಸು, ಬ್ಲ್ಯಾಕ್ ಡೇಟ್ಸು ಈ ಮೂರರಲ್ಲೂ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಆಲ್ ಟುಗೆದರ್ ಇದು ಒಂದು ಒಳ್ಳೆ ಸ್ವೀಟ್. ಇದು ಮಾಡೋದು ತುಂಬ ಈಸಿ. ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.